ಹಾಯ್ ಹಲೋ ಬಂಧುಗಳೇ, ನಮಸ್ಕಾರ. ನನ್ನ ಭವ್ಯ ಕರ್ನಾಟಕದ ನನ್ನ ಅನ್ನದಾತರಾದ ರೈತ ಬಾಂಧವರಿಗೆ ಪ್ರೀತಿಯಿಂದ ಗೌರವದಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಈಗ ಒಂದು ನಾನು ಜನಪದ ಗೀತೆಯನ್ನು ಹಾಡನ್ನು ಹಾಡ್ತಾ ಇದ್ದೇನೆ. ಅದು ಬಸವಣ್ಣನವರ ಭಕ್ತಿಯ ಗೀತೆ. ಶ್ರೀ ಬಸವ ಬಂಡಿಯ ನೇರಿ ಶ್ರೀ ಶಿವನು ನಂದಿಯ ನೇರಿ, ಶ್ರೀ ಬಸವ ಬಂಡಿಯ ನೇರಿ ಶ್ರೀ ಶಿವನು ನಂದಿಯ ನೇರಿ, ತಾಯಿ ಪಾರ್ವತಾ ದೇವಿ ರಥವೇರಿ, ತಾಯಿ ಪಾರ್ವತಾ ದೇವಿ ರಥವೇರಿ ಬರುವಾಗೆ, ತಾಯಿ ಪಾರ್ವತಾ ದೇವಿ ರಥವೇರಿ ಬರುವಾಗೆ, ಬಂದಂತ ಸುಂಟರ ಗಾಳಿ ಬಯಲಾಯ್ತು. ಹೌದು 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 ಹುಡುಗರು. ನಮಸ್ಕಾರ ರೀ ಶಿವಕವ್ರ. ನಮಸ್ಕಾರ ರೀ. ನಮಸ್ಕಾರ ಭಾರಿ ಹಾಡ ಹಾಡ್ರಿಲ್ಲ. ಹೌದ್ರಿ. ಏನ್ರಿ ಜಾನಪದ ಸಾಹಿತ್ಯದೊಳಗನ ಅತಿ ರೈತರಿಗೆ ಮತ್ತು ಈ ಸಮಾಜಕ್ಕೆ ಒಂದೊಂದು ಆ ಸಂದೇಶವನ್ನು ಕಳಿಸುವಂತ ಹಾಡಗಳನ್ನ ಹಾಡಾಕತ್ತೀರಿ. ಹೌದಲ್ರಿ? ಬಹಳ ಖುಷಿ ಆಯ್ತು ನೋಡ್ರಿ. ಖುಷಿ ಆತಲ್ರಿ. ಇವತ್ತಿನ ಕೆಲಸ ಏನ್ರಿ? ಇವತ್ತ ಒಂದ್ ಅಡ್ಗಿ ನಾವು ಮಾಡಾವ್ರದೇವ್ರಿ. ಹಾ ರೀ. ಏನ್ ಹೇಳ್ರಿ, ಸುಸ್ಲಾ ಅಂತ ಹೇಳಿ ಮಾಡ್ತಿವ್ರಿ ನಾವು. ಚುರುಮುರಿದಿಂದ ಒಗ್ಗರಣೆ ಅಂತ ಚುರುಮುರಿದಿಂದ ತಗೊಂಡ್ ಒಗ್ಗರಣೆ ತಾರ ನೋಡ್ರಿ. ಆ ಕಡೆ ಗುಲ್ಬರ್ಗಾ ಸೈಡ್ ಬಾಳ್ ಮಾಡ್ತಾರ ಇದನ್ನ ಒಗ್ಗರಣೆ. ಒಗ್ಗರಣೆ. ಅದಕ್ಕ ನಾವು ಸುಸ್ಲಾನು ಅತ್ತಾರ, ಅದಕ್ಕ ಒಗ್ಗರಣೆ ಅದ್ರ ಮಾಡ್ತ ಈಗ ಸದ್ಯಕ್ಕ ಮಾಡಿ ಉಪಹಾರ ಮಾಡ್ಬೇಕಾಗೈತಿ ಜಸ್ಟ್. ಅದಕ್ಕೆ ಏನ್ ಹತ್ತತಕ್ಕಂತ ಅದಕ್ಕೆ ಬೇಕಾಗತಕ್ಕಂತ ಸಾಮಗ್ರಿಗಳು ಏನೇನಪ್ಪಾ ಅನ್ನೋದು ಸ್ವಲ್ಪ ನಮ್ ವೀಕ್ಷಕರಿಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ರ ಒಳ್ಳೇದಾಗ್ತೈತ್ರಿ. ಈಗ ಎಲ್ಲಾ ಮಾಡಿ ಎಲ್ಲ ಸರಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದೀವ್ರಿ ನಾವು. ಯಾಕಂದ್ರ ಈಗ ಇಲ್ಲಿ ಚುರುಮುರಿ ತಂದ್ ಇಟ್ಕೊಂಡಿದ್ರಿ, ಈ ಬೋಗಾಣಿಗೆ ಚುರುಮುರಿ ಅದಕ್ಕೆ ತಗಲ್ತ ಎಷ್ಟ್ ಬೇಕಾಗ್ತೈತಿ ಅಷ್ಟ ನಾವು ಈರುಳ್ಳಿ ಉಳ್ಳಾಗಡ್ಡಿಯನ್ನ ಕತ್ತರಿಸಿ ಇಟ್ಕೊಂಡಿದೀವಿ, ಟೊಮ್ಯಾಟೊ ಸ್ವಲ್ಪ ಇಟ್ಕೊಂಡಿದೀವಿ, ಕರಿಬೇವು ಇಟ್ಕೊಂಡಿದೀವಿ, ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದೀವಿ, ಪುಟಾಣಿ ಚಟ್ನಿ ಅದನ್ನ ಇಲ್ಲಿ ಅದನ್ನ ಏನ್ ಮಾಡ್ಬೇಕು ಅರ್ಧ ಪುಟಾಣಿ ಚಟ್ನಿ ಸ್ವಲ್ಪ ಮ್ಯಾಲ ಇವೆಲ್ಲ ಬೆರೆಸ್ಬೇಕನ್ರಿ. ಇವೆಲ್ಲ ಬೆರೆಸಿ ಪುಟಾಣಿ ಚಟ್ನಿ ಲಾಸ್ಟ್ಕ ಸ್ವಲ್ಪ ಅದಕ್ಕೆ ಸಿಂಪಡಿಸಿದ್ವಿ ಅಂದ್ರ ಭಾರಿ ಟೇಸ್ಟ್ ಬರ್ತದೆ. ಲಿಂಬೆ ಹಣ್ಣು ಬೇರೆ ಇಟ್ಟಾರಲ್ರಿ? ಆ ಲಿಂಬೆ ಹಣ್ಣು ಸ್ವಲ್ಪ ಮ್ಯಾಲ ಉದುರ್ಸ್ಕೋಬೇಕ್ರ. ಅದಕ್ಕೆ ತಗಲ್ತಕ್ಕಂತ ಎಲ್ಲಾ ಸಾಸಿಮಿ ತಂದಿದ್ವು, ಜೀರಿಗೆ ಇದಾವು, ಅವೆಲ್ಲ ಜೀರಿಗೆ ಸಾಸಿಮಿ ಸ್ವಲ್ಪ ತೊಳ್ಕೊಂಡಿವಿ ಅಂದ್ರ ಸ್ವಲ್ಪ ಹೈಜೆನಿಕ್ ಆಗಿ ಸ್ವಚ್ಛವಾಗಿ ಬೆಸ್ಟ್ ಆಗ್ತದ. ಅರಿಶಿನ ಪುಡಿ ಅದ, ಸಕ್ರಿ ಅದ, ಉಪ್ಪು ಅದ, ಶೇಂಗಾ ಕಾಳು ಅದ, ಎಲ್ಲ ಅದಾರ. ಈಗ ಇದನ್ನ ಏನ್ ಮಾಡೋದ ನಾವ್ ಈಗ ಸದ್ಯಕ್ಕೆ ಜಸ್ಟ್ ರೆಡಿ ಮಾಡ್ಲಾಕ ಬಿಡ್ರಿ. ಎಲ್ಲಾ ಮಾಡಿರಿ. ಯಾವ ಕೆಮಿಕಲ್ ಅದ ಏನು ಕೆಮಿಕಲ್ ಇದನ್ನ ಕಲರ್ ಗಿಲರ್ ಭಾರಿ ಟೇಸ್ಟ್ ಆಗುವಂಗ ಮಾಡಿದ್ವಿ. ಕಲರ್ ಗಿಲರ್ ಉಪಯೋಗ ಮಾಡಂಗಿಲ್ಲ. ಅದೆಲ್ಲ ಉಪಯೋಗ ಮಾಡೋದ್ರಿಂದ ಆರೋಗ್ಯಕ್ಕೆ ಹಾನಿಕಾರ ನಿಮಗೇನ್ ಗೊತ್ತ ಹೇಳೋದೈತ್ರಿ, ಎಲ್ಲ ಗೊತ್ತಿದ್ದೈತಿ. ಅದಕ್ಕೆ ಈಗ ಸದ್ಯಕ್ಕೆ ನಾವು ರೆಡಿ ಮಾಡ್ತೀವಿ. ಒಲಿ ಇಲ್ಲೇ ಜನಪದರ ಒಲಿನ ಐತಿ, ಒಲಿನ ಪುಟ ಮಾಡಿ ಚಾಲು ಮಾಡ್ತೀವಿ ನೋಡ್ರಿ ಸರ್. ಮಾಡಿ ನಮಸ್ಕಾರ. ಒಳ್ಳೇದಾಗ್ಲಿ. ಈಗ ನಾವು ಚುರುಮುರಿನ ನೀರ್ ಬೆರೆಸಿ ಅದನ್ನ ಮೃದು ಮಾಡ್ಕೊಳಕತ್ತಿದೀವಿ. ಸ್ವಚ್ಛವಾದ ನೀರ್ಲಿಂದ ಇದನ್ನ ನಾವು ನೀರು ತೋಯಿಸಿ ಮೃದು ಮಾಡ್ಕೊಂಡು ಇದನ್ನ ನೀರು ಬಸಿತೀವಿ. ಇದನ್ನ ಇದ ಚುರುಮುರಿನ ನೀರಾಗ ಹಾಕಿ ತೊಳೆದಿವು.
2 ಸರಿ ನೀರು ಬಸದು ಸ್ವಚ್ಛ ಮಾಡಿ ಈಗ ನಾವು ಹಿಂಡಿ ತಕ್ಕೊಳಕತ್ತಿದೀವಿ. ಈ ಕಲ್ಲಾಗ ಇದನ್ನ ಪುಡಿ ಮಾಡ್ಕೊಂಡ ಚಾಣಿಸಿ ಮ್ಯಾಲ ಉದುರ್ಸ್ಲಾಕ ಬೇಕಾಗದ ಪುಟಾಣಿ. ಶುದ್ಧ ಡಬಲ್ ಫಿಲ್ಟರ್ ಗಾಣದ ಎಣ್ಣೆ. ಎಣ್ಣೆ ಚಟಪಟ ಅಲ್ಲಿ ಈಗ ಎಣ್ಣೆ ಕಾದತಿ. ಜೀರಿಗೆ ತೊಳ್ಕೊಂಡಿದೀವಿ. ಜೀರಿಗೆ ತೊಳೆದ ಜೀರಿಗೆನ ಈಗ ಫಸ್ಟ್ವಾಗಿ ಹಾಕ್ತಾ ಇದ್ದೀವಿ. ಜೀರಿಗೆ ಹಾಕಿದ ನಂತರ ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀವಿ. ಸಾಸಿವೆ ಹಾಕಿದೀವಿ. ನಂತರ ಇದು ಅರಿಶಿನ ಪುಡಿ ಆಮೇಲೆ ಹಾಕೋಣ. ಈ ಸದ್ಯ ಬೇಡ. ಮೆಣಸಿನ್ಕಾಯಿ ಆ್ಯಡ್ ಮಾಡೋಣ ಈಗ. ಅದರ ನಂತರ ಕರಿಬೇವು ಆ್ಯಡ್ ಮಾಡೋಣ. ಮೆಣಸಿನ್ಕಾಯಿ ಆದ ನಂತರ ಉಳ್ಳಾಗಡ್ಡಿ ಆ್ಯಡ್ ಮಾಡೋಣ ಈಗ. ಸರಿ, ಟೊಮ್ಯಾಟೊನೂ ಆ್ಯಡ್ ಮಾಡಿಬಿಡೋಣ. ಈಗ ಎಲ್ಲ ಆ್ಯಡ್ ಮಾಡಿದ್ವಿ. ಸರಿಯಾಗಿ ಹುರ್ಕೊಂಡು ಅರಿಶಿನ ಪುಡಿ ಏನೈತಿ ಲಾಸ್ಟ್ಗೆ ಹಾಕೋಣ. ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ. ಈಗ ಉಳ್ಳಾಗಡ್ಡಿ ಎಲ್ಲ ಕರ್ದದ. ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಕರ್ದದ. ಈಗ ಈ ಶೇಂಗಾನ ಆ್ಯಡ್ ಮಾಡಿದೀವಿ. ಶೇಂಗಾ ಹುರಿದ ಇದನ್ನು ಪಳಕ ಮಾಡಿ ಸ್ವಚ್ಛ ಮಾಡಿ ತೊಗೊಂಡಿತ್ತು. ಈಗ ಶೇಂಗಾ ಹಾಕಿತು. ಈಗ ಇದನ್ನು ಕೂಡ್ಸೋಣ ನೋಡು. ಸುಸ್ಲಾಕ್ ಮುರಿ ಮೆಣಸಿ ಕೂಡಿಸ್ಬಿಡೋಣ. ಈಗ ನೆನೆಸಿದ ಚುರುಮುರಿ ನೀರಾಗೆಲ್ಲ ತೋರಿಸಿ ನೆನೆಸಿ ಚುರುಮುರಿನೇ ಆ್ಯಡ್ ಮಾಡ್ಕೋತೀವಿ.
ಒಂದು ಅರ್ವಿ ಕೊಡಪ್ಪ ಇಲ್ಲಿ. ಅರಬಿ ಆಕಾಶ ಕೊಟ್ರೆ ನಡೀತಿ. ಆಕಾಶ ನೀವು ಜರ ಹಿಡಿತೇನಪ್ಪ ಇಲ್ಲಿ ನೋಡಿ ನನ್ನ ಬಗಾಣಿ. ಆ ಥರ ಕರಗಿ ತೋಲ ಎಲ್ಲ ಕರಿತ. ಅದನ್ನ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕಾಗಿತ್ತು, ಈಗ ಆ್ಯಡ್ ಮಾಡ್ಕೊಳ್ಳು ನೋಡಿ. ಈಗ ಸ್ವಲ್ಪ ಇನ್ನು ಸಕ್ಕರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳು. ಸಕ್ಕರೆ ಆ್ಯಡ್ ಮಾಡ್ಕೊಂಡು ಇವಾಗ ಎಲ್ಲ ಲಿಂಬೆ ಹಣ್ಣನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಪುಟಾಣಿ ಹಿಟ್ಟನ್ನು ಇದನ್ನು ಚಾಣಿಸಿ ತೊಗೊಂಡಿದ್ದೀವಿ. ಚಾಣಿಸಿ ಅಂದ್ರೆ ಜರಡಿ ಮಾಡಿ ಪುಟಾಣಿ ಹಿಟ್ಟು ನಾವು ಆ್ಯಡ್ ಮಾಡ್ಕೊಳತ್ತಿದ್ದೀವಿ. ಪುಟಾಣಿ ಹಿಟ್ಟು ಎಷ್ಟು ಆ್ಯಡ್ ಮಾಡ್ಕೊತೀವಿ ಅಷ್ಟು ಟೇಸ್ಟ್ ಬರ್ತದೆ. ರೈಟ್, ಈಗ ಉಪಹಾರ ಮಾಡ್ಲಕ್ಕ ಚುರುಮುರಿ ಒಗ್ಗರಣೆ ಅಥವಾ ಸೂಸ್ಲಾ ರೆಡಿ ಆಯ್ತು ನೋಡ್ರಿ. ಬರ್ರಿಪ್ಪ ತಿನ್ಲಾಕ ರೆಡಿ ಆಗಿ ಬರ್ರಿ. ಬೆಸ್ಟ್ ಆಗೈತಿ. ಮಸ್ತ್ ಐತಿ. ಮಸ್ತ್ ಸೂಪರ್ ಐತಿ. ಭಾರಿ ಸೂಪರ್ ಆಗೈತೆ. ತಿನ್ಲಾಕ ಭಾರಿ ಬೆಸ್ಟ್. ಭಾರಿ ಟೇಸ್ಟ್ ಬೆಸ್ಟ್. ಶಾಂತ ಶಾಂತ ಶಾಂತ.